ಗುರೂಜಿ, ಶಿವಂ ವಾಸ್ತು ವಿಭಾಗ ಆದ್ರೆ ನಿನ್ನೆ ಶಿವಂ ವಾಸ್ತು ವಿಭಾಗದಲ್ಲಿ ಬಹಳ ಸೊಗಸಾದ ಒಂದು ಕಥೆಯನ್ನ ಹೇಳಿದ್ರಿ. ಇದರಿಂದಲೇ ಗೊತ್ತಾಗತ್ತೆ ಯಾಕೆ ನೀವು ಪದೇ ಪದೇ ನಾಗದೋಷ ಇರಬಾರ್ದು, ಹುತ್ತ ಇದ್ದಲ್ಲಿ ನಿವೇಶನ ದಯಮಾಡಿ ತಗೋಬೇಡಿ ಅಂತ ಹೇಳ್ತಿರ್ತೀರಾ ಅಂತ ತೋರಿಸ್ಕೊಟ್ರಿ. ಏನು ಗೊತ್ತಾ ವಿಶೇಷ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಹೇಳಿದಾಗ ಅದನ್ನು ತಿಳ್ಕೊಳ್ಳಲ್ಲ, ಇಲ್ಲ ಅವರದೇ ಆದ ಸ್ವಬುದ್ಧಿ ಇರಬೇಕು. ಇದನ್ನು ಹಿತ್ತಾಳೆ ಕಿವಿ ಅನ್ನೋರು ಸಾಕಷ್ಟು ಜನ. ಯಾರಾದರೂ ಒಬ್ಬರು ಉಪದೇಶ ಮಾಡ್ತಾ ಇದ್ದರೆ ಮಧ್ಯದಲ್ಲಿ ಮೆಂಡ್ಲಿಂಗ್ ಯುವರ್ ಫಿಂಗರ್ಸ್ ಅಂತ ಪ್ರತಿಯೊಬ್ಬ ಮನುಷ್ಯ ಅದು ಸರಿ ಇಲ್ಲ ಅಂತ ಹೇಳಿ ಏನಾದರೂ ಒಂದು ವಿಷವನ್ನು ಬಿತ್ತೋ ಜನಗಳು ಸಾಕಷ್ಟು ಜನ. ಪ್ರತಿಯೊಬ್ಬ ಮನುಷ್ಯನ ಈ ಜೀವನ ಸೇರ್ಪಡಿಸೋಕ್ಕೆ ಗೃಹ ಬಲವೇ ಅಂತ. ಆ ಗ್ರಹ ಬಲವನ್ನು ತಡೆಯೋಕ್ಕೆ ಯಾರೋ ಗೃಹ ಬಲ ಮುಖ್ಯ. ಇಂಥ ಒಂದು ಗೃಹ ಬಲದಲ್ಲಿ ಯಾರೋ ಶಿವನೇ ವಾಸವಾಗಿದ್ದಾನೆ, ವಾಸ್ತು ಪುರುಷನ ಅನುಗ್ರಹ ಇದೆ. ಇಂಥ ಒಂದು ವಾಸ್ತು ಸೇರ್ಪಡಿಸ್ಕೊಳ್ಳೋಕ್ಕೆ ಶಿವಂ ವಾಸ್ತು. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ ವೀಕ್ಷಕರೇ. ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಶಿವಂ ವಾಸ್ತುವಲ್ಲಿ ಮನೆ ನಿರ್ಮಾಣ ಕಾರ್ಯವಾಯಿತು, ತೋಟದ ನಿರ್ಮಾಣ ಕಾರ್ಯವಾಯಿತು, ತೋಟದಲ್ಲಿ ಗಿಡ ಹಾಕೊಳ್ಳೋದಾಯಿತು, ಹಣ್ಣುಗಳನ್ನು ಹಂಪಳೋದಾಯಿತು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಮನೆಗೆ ಬಂದಾಗ ಮನುಷ್ಯರಿಗೆ ಏನೇನು ಹೇಳಬೇಕು, ಮನಸ್ಸಲ್ಲಿ ಏನು ಮಾಡಬೇಕು ಎಲ್ಲವನ್ನೂ ತಿಳಿಯಾಗಿ ಎಷ್ಟು ಮಟ್ಟಕ್ಕಾಗುತ್ತೋ ಸೂಕ್ಷ್ಮ ವಿಚಾರವಾಗಿ ತಿಳಿಸ್ತಾ ಬಂದ್ವಿ. ಸರ್ಪಗಳ ಯೋಜನೆಗಳನ್ನು ಯಾವ ರೀತಿ ಆಯಿತು, ಕಾಯಿಲೆ ಕಸಾಲೆಗಳನ್ನು ದೂರ ಓಡಿಸೋದು ಹೇಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ನಿವೇಶನ ಕಟ್ಟಕ್ಕೆ ಮೊದಲು ಯಾವ್ಯಾವ ಸ್ಥಳದಲ್ಲಿ ಏನೇನು ಮಾಡಬಾರ್ದು, ಯಾವ್ಯಾವ ನಿವೇಶನಗಳು ತಗೋಬೋದು, ಯಾವ ನಿವೇಶನಗಳು ಪರಿವರ್ತನೆ ಮಾಡ್ಕೋಬೋದು. 500 ಜನಕ್ಕಿಂತ ಕಮ್ಮಿ ನಿವೇಶನದಲ್ಲಿ ಎಲ್ಲ ಒಬ್ಬ ಮನುಷ್ಯ ಒಂದು ಊರಲ್ಲಿ ವಾಸವಾಗಿದ್ದರೆ, 500 ಜನಕ್ಕಿಂತ ಕಮ್ಮಿ ಇದ್ರೆ ಆ ಊರಲ್ಲಿ ಎಲ್ಲರ ಮನೆ, ಎಲ್ಲರ ಅಕ್ಕಪಕ್ಕದ ಮನೆ, ಆ ಊರಿನವರೆಲ್ಲ ಸೇರಿ ಒಂದು 500 ಜನಕ್ಕಿಂತ ಕಮ್ಮಿ ಇದ್ದರೆ ಆ ಮನೆಗೆಲ್ಲ ಇಡೀ ಊರಿಗೆ ವಾಸ್ತು ನೋಡಬೇಕು ಅಂತ ಹೇಳುತ್ತೆ. ಆ ಊರಿಗೆ ವಾಸ್ತು ನೋಡಬೇಕಾದ ಸಮಯದಲ್ಲಿ ಎಷ್ಟೋ ಜನ ಇವತ್ತು ಒಂದು ದೇವಸ್ಥಾನ ಹಾಳು ಬಿದ್ದು ಹೋಗಿದ್ರೆ ಅದನ್ನು ಜೀರ್ಣೋದ್ಧಾರ ಮಾಡಿದ್ರೆ ಊರು ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಪಕ್ಕದಲ್ಲೇ ಓಡಾಡ್ತಾ ಇರ್ತಾರೆ, ಆ ಊರು ಕಲ್ಲು ಹಲ್ಲೇ ಬಿದ್ದಿರುತ್ತೆ. ಆಂಜನೇಯನ ವಿಗ್ರಹ ಪಾಪ ಅದು ವಾಲ್ಕೋಡ್ ಹಾಗೆ ಬಿದ್ದಿರುತ್ತೆ. ನಾಗರ ಕಲ್ಲು ಎಲ್ಲಂದ್ರೆ ಅಲ್ಲಿ ಬಿದ್ದಿರುತ್ತೆ. ಆ ಕಲ್ಲು ಚಪ್ಪಡಿನ ಇವ್ರ ಮನೆ ಮೋರಿ ಮುಚ್ಕೊಳ್ಳೋಕ್ಕೋಸ್ಕರ ಆ ನಾಗರ ಕಲ್ಲು ಗೊತ್ತೇ ಇಲ್ಲ ಎತ್ಕೊಂಡ್ಬಂದು ಚಪ್ಪಡಿ ಹಾಕ್ಕೊಂಡು ನಡ್ಕೊಂಡು ಹೋಗೋಕ್ಕೆ ಇವ್ರು ಪ್ರಯತ್ನ ಪಡ್ತಿರ್ತಾರೆ ಜನಗಳು. ಇವರು ಮುಗ್ಧರ, ದುರಹಂಕಾರಿಗಳ ಅಥವಾ ಗೊತ್ತಿಲ್ಲದಿದ್ದವರ ಭಗವಂತನೇ ಬಲ್ಲ. ಇಂಥ ಒಂದು ಗೃಹ ನಿವಾಸದಲ್ಲಿ ನಾವುಗಳು ವಾಸವಾಗಿದ್ದರೆ ನೀವುಗಳು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನೀವು ಸುತ್ತಮುತ್ತಲು ಇರತಕ್ಕಂಥ ಊರಿನಲ್ಲಿ ಅಕಸ್ಮಾತ್ ಹಳೆ ಹಳ್ಳಿನೇ ಆಗಿರಲಿ, ಪುಟ್ಟ ಗ್ರಾಮವಾಗಿರಲಿ, 500 ಜನಕ್ಕಿಂತ ಕಮ್ಮಿ ಇದ್ದ ಪಕ್ಷದಲ್ಲಿ ನಾವು ಯಾವ ಊರಲ್ಲಿ ಇದ್ದೀವಿ ನೀವೆಲ್ಲ ತಿಳ್ಕೋಬೇಕು. ಹಳ್ಳಿಯವರು ಅಕಸ್ಮಾತ್ ಇಂಥ ಊರಲ್ಲಿ ಇದ್ದೀವಿ ಅಂದಾಗ ಆ ಊರಿನಲ್ಲಿ ಏನು ವಿಶೇಷವಾದ ಮಹಿಮೆ, ನಮ್ಮ ಗ್ರಾಮ ದೇವತೆ ವಿಚಾರ ಏನು, ನಮ್ಮ ಕುಲದೇವರು ಯಾರು, ನಾವು ವಂಶ ಪಾರಂಪರ್ಯವಾಗಿ ಇಲ್ಲೇ ಇದ್ದವರ ಅಥವಾ ಹೊರಗಡೆಯಿಂದ ಹೊಲಸೆ ಬಂದವರ, ನಮಗೆ ಜಾಗ ಕೊಟ್ಟವರು ಮನೆ ಸ್ವಂತವನ ಬಾಡಿಗೆನಾ, ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದೀವಾ ಅಥವಾ ಸಿಂಗಲ್ ಕುಟುಂಬದಲ್ಲಿ ಇದ್ದೀವಾ, ಅಂದರೆ ಒಂಟಿ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತ ಒಂದು ಗೂಬೆಗಳ ಥರ ಈ ವಂಶದಲ್ಲಿ ಎಲ್ಲ ಬಿಟ್ಟು ಬಿಸಾಕಿ ಊರಿನಲ್ಲಿ ಹೊರಗಡೆ ಬಂದಿದ್ದೀವಾ, ಸ್ಥಾನ ಪಲಟನ ಆಗಿದೆಯಾ, ನದಿ ಪಕ್ಕದಲ್ಲಿ ಇದೀವಾ, ನದಿ ಹಿಂದೆ ಇದೆಯಾ, ನದಿ ಮುಂದೆ ಇದೆಯಾ, ನದಿ ಪೂರ್ವದಲ್ಲಿದ್ದರೆ ಒಳ್ಳೆಯದೋ, ಹಿಂದೆ ಇದ್ದರೆ ಪಶ್ಚಿಮದಲ್ಲಿ ಋಣ ಸಾಲದಲ್ಲಿರ್ತೀರಾ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಅಥವಾ ಬಾವಿಗಳಿದ್ದರೆ, ಹಳೆಯ ಬಾವಿಗಳು ಊರಿಗಿದ್ದರೆ 300 ಜನಕ್ಕೆ ಅಂದರೆ 500 ಜನಕ್ಕಿಂತ ಕಮ್ಮಿ ಇದ್ದರೆ ಊರಿನಲ್ಲಿ ಬರೀ 300 ಜನ, ಪುಟ್ಟ ಗ್ರಾಮ ಅಂತ ಹೇಳಿದಾಗ ಆ ಬಾವಿಗಳು ಹಳೆ ಹಾಳು ಬಿದ್ದ ಬಾವಿ ನಿಮ್ಮನೆ ಅಗ್ನಿಮೂಲೆ ಭಾಗದಲ್ಲಿ ಇದ್ದಾಗ ಊರಿಗೆ ಏನು ತೊಂದರೆ, ಇಡೀ ಮನೆಗಲ್ಲ ಊರೂರಿಗೂ ತೊಂದರೆ. ಆ ದೇವಸ್ಥಾನ ದೇವಾಲಯಗಳು ಅಕಸ್ಮಾತ್ ಅಲ್ಲೇ ಇದ್ದರೆ ಏನಿದು ಪುರಾಣ ಪ್ರಸಿದ್ಧ ದೇವಸ್ಥಾನ, ಈ ದೇವಸ್ಥಾನದ ಮಹಿಮೆ ಏನೋ, ಇಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಏನು ದೇವರ ಮಹಿಮೆ, ಇಲ್ಲಿರ್ತಕ್ಕಂಥ ಗ್ರಾಮ ನಿವಾಸಿಗಳೆಲ್ಲ ಗ್ರಾಮ ದೇವತೆ ಯಾರಾದರೂ ಇದ್ದಾಳ, ಇವಳು ನಮ್ಮನ್ನು ಕಾಪಾಡ್ತಾಳ ರಕ್ಷಿಸ್ತಾಳ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಇದೆಲ್ಲ ನೀವು ತಿಳ್ಕೊಳ್ಳದಿದ್ರೆ ಬಹಳ ಕಷ್ಟ ಆಗತ್ತೆ. ಯಾಕೆಂದರೆ ನೀವು ತಲತಲಾಂತರದಿಂದ ಬಂದಿರತಕ್ಕಂಥ ಧರ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಆ ಕಾಲದಿಂದ ಮಾಡದೇ ಇರತಕ್ಕಂಥ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳದಿದ್ರೆ ನಿಜಕ್ಕೂ ಜೀವನ ಸಾರ್ಥಕವಾಗಲ್ಲ. ಯಾಕೆಂದರೆ ನಿಮ್ಮ ತಾತ ಕಟ್ಟಿರ್ತಾನೆ ಮನೆ, ಎಲ್ಲೋ ಒಂದು ಕಲ್ಲು ಚಪ್ಪಡಿ ಕೆಳಗೆ ಬಿದ್ದೋಗಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಿಂದ ಬರೋ ಅಷ್ಟರಲ್ಲಿ ನೀವುಗಳು ಬೆಳೆದು ನಿಂತಿರ್ತೀರಾ, ಮನೆ ಒಳಗಿರಲ್ಲ, ಹೊರಗಡೆ ಎಲ್ಲೋ ಊರಲ್ಲಿ ಬೆಳೆಸ್ತಾ ಇರ್ತಾರೆ. ನೀವು ಅಕಸ್ಮಾತ್ ಪಟ್ಟಣ ನಿವಾಸಿಗಳಾಗಿರ್ತೀರಾ, ಮತ್ತೆ ವಾಪಸ್ ಊರಿಗೆ ಹೋಗದೇ ಇರ್ತ ಸಮಯದಲ್ಲಿ ಊರಲ್ಲಿ ಮನೆ ಬಿಟ್ಟೇ ಬಂದ್ಬಿಟ್ಟಿರ್ತೀರ. ಅಣ್ಣ ತಮ್ಮದ ಜಗಳನೋ ಅಥವಾ ಸ್ವಂತ ತಂದೆ ತಾಯಿ ಮಕ್ಕಳಿಂದ ಜಗಳನೋ ದೂರ ಬಂದ್ಬಿಟ್ಟಿರ್ತೀರ. ಆ ಕುಟುಂಬ ಅಲ್ಲಿಗೆ ನಿಂತೋಯ್ತು ಆ ಊರಲ್ಲಿ.
ಆದರೆ ಆ ಮನೆಯ ಪಕ್ಕದಲ್ಲಿರ್ತಕ್ಕಂಥ ದೇವರು ಒಣಗ್ತಾ ಇದ್ದರೆ ನಿಮ್ಮ ವಂಶ ಒಣಗ್ತಾ ಇರುತ್ತೆ ಅನ್ನೋದು ಜ್ಞಾಪಕ ಇರಲ್ಲ. ಯಾಕೆಂದ್ರೆ ತಲತಲಾಂತರದಿಂದ ಆ ಕಾಲದಲ್ಲಿ ತಾತ ಮುತ್ತಾತಂದ್ರೆಲ್ಲ ಅವರು ಪೂಜೆ ಮಾಡ್ತಾ ಇದ್ದ ದೇವರು ಒಣಗ್ತಾ ಇದ್ದಾನೆ. ನಂಬರ್ 1. ನಂಬರ್ 2, ತಾತನ ಕಾಲದಲ್ಲಿ ಹಾಕಿರೋ ಕಲ್ಚಪ್ಪಡಿ ಅಕಸ್ಮಾತ್ ಬಿದ್ದ ಪಕ್ಷದಲ್ಲಿ ಆ ಕಲ್ಚಪ್ಪಡಿಯಿಂದ ಗೊತ್ತಿಲ್ಲದೆ ಅಲ್ಲಿ ಹೊಲ ಬೆಳೆದೋಗಿರುತ್ತೆ, ಮಣ್ಣನ್ನು ಹಾಕಿರ್ತಾರೆ. ಹೀಗೆ ಕಾಲಕ್ರಮೇಣ ಏನೋ ಆಗಿ ಒಳಗಡೆ ಹೂತೋಗಿರುತ್ತೆ ದೇವರ ವಿಗ್ರಹ. ಅದು ಪುಟ್ಟದಾಗ ಒಳಗಡೆ ವಿಗ್ರಹ ಒಳಗೋಗಿದ್ರೆ ನೀನೇನು ಮಾಡ್ತೀಯ? ಒಂದು ಮನೆ ಕಟ್ಟಕ್ಕೆ ನಮ್ಮ ತಾತನ ಮನೆ ಆಸ್ತಿ ಅಲ್ಲೇ ಇದೆ, ಬಂದು ಮನೆ ಕಟ್ಕೋಬೇಕು ಅಂದ್ಕೊಂಡಿದ್ದೀನಿ, ಯಾಕೆ ಬಿಡಬೇಕು ಆಸ್ತಿನ? ಜಮೀನಿದೆ, ಸುತ್ತಲೂ ಜಮೀನಲ್ಲಿ ಒಂದು ಫೆನ್ಸಿಂಗ್ ಹಾಕ್ಕೊಂತೀನಿ ಅಂತ ಹೇಳಿ ನೋಡಿದ್ರೆ ಶಂಕರ್ ಪೋಳೆ ಇದ್ದ ಹಾಗೆ ಡೈಮಂಡ್ ಶೇಪಲ್ಲಿ ಇರ್ತಕ್ಕಂಥ ನಿವೇಶನ ಸಿಗ್ಬೋದು, ತ್ರಿಕೋಣಾಕಾರದಲ್ಲಿ ಅಕಸ್ಮಾತ್ ಸಿಗ್ಬೋದು, ಇಲ್ಲ ಚೌಕವೇ ಇಲ್ಲದೆ ಗುಂಡಾಗ ಒಂದು ಜಾಗ ಸಿಗ್ಬೋದು, ಇಲ್ಲ ಉದ್ದವಾಗಿ ರೈಲ್ವೆ ಬೋಗಿ ಇದ್ದ ಹಾಗೆ ಸಿಗ್ಬೋದು. ಇಂಥದ್ರಲ್ಲಿ ನದಿ ಹಿಂದ್ಗಡೆ ಇದ್ದರೆ ಪಶ್ಚಿಮದಲ್ಲಿ ನಿನ್ನ ಸಾಲದಲ್ಲಿ ಮುಳುಗ್ತೀಯ. ಪಶ್ಚಿಮ ಅಂದರೆ ಋಣ, ಪೂರ್ವ ಪುಣ್ಯ ಸ್ಥಾನ, ನಿಮ್ಮ ತಾತ ಮುತ್ತಾತಂದ್ರೆ ಆಕರ್ಷಣೆ ಹಿಂದ್ಗಡೆ ಆಗತ್ತೆ. ನೀನು ಏನೋ ಆ ಕಲ್ಚಪ್ಪಡಿ ತೆಗ್ಸಕ್ಕೆ ಹೋಗ್ತೀಯ, ಅಲ್ಲಿ ಅಕಸ್ಮಾತ್ ದೇವರ ವಿಗ್ರಹಗಳು ಶಾಸನಗಳು ಸಿಗದೆ ಏನೋ ದೇವ್ರ ವಿಗ್ರಹಗಳು ತೆಗೆದು ಬಿಸಾಕಿ ಪರವಾಗಿಲ್ಲ ಆ ಕಡೆ ಅಂತ ಹೇಳಿ ಸುಮ್ಮನೆ ಬಿಸಾಕ್ಬಿಡ್ತೀರ. ಒಂದು ಕಂಬ ನಿಮಗೆ ಗೊತ್ತಿಲ್ಲದೆ ಆ ಕಂಬ ಹಾಗೆ ಬಿದ್ದೋಗಿರುತ್ತೆ ಭಾಳ ವರ್ಷಗಳ ನಂತರ. ಎತ್ತವಾಗಿ ಏನಾಗತ್ತೆ, ಕಂಬವನ್ನು ಅಕಸ್ಮಾತ್ ನಿನ್ನ ಸಮೂಹದಲ್ಲಿ ಇಲ್ಲದಿದ್ರೂ ಪಕ್ಕದಲ್ಲಿ ಏನಾದರೂ JCB ತರಬೇಕಾದ್ರೆ ಕಲ್ಲು ಮುರಿದೋಯ್ತು ಅಂದರೆ ದೇವಸ್ಥಾನದ ಗಡಗಂಬ ಅಲ್ಲೇ ಮುರಿದೋಗಿದ್ರೆ ಈ ಕಂಬದಲ್ಲಿ ಏನು ಮಾಡ್ತಾನೆ ಅವ್ನು ಹೇಳ್ತಾನೆ, ಇಂಜಿನಿಯರ್ ಸರ್ ಇದು ಚೆನ್ನಾಗಿದೆ, ಕಲ್ಚಪ್ಪಡಿ ಓಡಿಸ್ಬಿಟ್ಟು ಮೇಲ್ಗಡೆ ಹಾಕ್ಸ್ಬಿಡ್ತೀನಿ ಸರ್ ಆ ಮೋರಿಗಳೆಲ್ಲ ಅಂತ. ಭಾಳ ಸಂತೋಷ, ಹಾಕಿ ಅದಕ್ಕೇನಂತೆ, ಅಯ್ಯೋ ಸುಮ್ಮನೆ ವೇಸ್ಟ್ ಆಗಿ ಇದ್ಬಿಟ್ಟಿದೆ ಇವನು ಅಂದ್ಬಿಡ್ತಾನೆ. ಆಗ ನೋಡಬೇಕು ಸಂಸಾರದ ಗತಿಗಳು. ಅವನು ಒಂದೊಂದೇ ಛಿದ್ರ 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 ಮಾಡ್ತಾ ಇರೋ ಸಮಯದಲ್ಲಿ ಇಲ್ಲಿ ಹೆಂಡತಿ ಗಂಡ ಮಕ್ಕಳಿಗೆ ಛಿದ್ರ ಛಿದ್ರ ಛಿದ್ರ, ವಂಶಗಳು ಛಿದ್ರ ಛಿದ್ರ ಛಿದ್ರ. ಅಂದರೆ ದೇವಸ್ಥಾನದಲ್ಲಿ ಆಂಜನೇಯ ಇರ್ತಾನೋ, ಗರುಡಗಂಬದಲ್ಲಿ ಇರ್ತಾನೋ, ಕಲ್ಚಪ್ಪಡಿ ಇರ್ತಾನೋ, ದೇವರುಗಳಿರ್ತಾನೋ, ದೇವರೇ ಉರುಳು ಬಿದ್ದು ಹೋಗಿದ್ದ ಗೋಪುರ ಮುರಿದೋಗಿರುತ್ತೋ ಪಕ್ಕದಲ್ಲೇ ದೇವಸ್ಥಾನ ಕಟ್ಕೊಂಡ್ಬಿಡ್ತೀರ. ಬೆಂಗಳೂರು ಸುತ್ತಮುತ್ತಲು 8 ಗ್ರಾಮಗಳು ಸಾಕ್ಷಾತ್ ಪಾಂಡವರ ಜಾಗ. ಅದಕ್ಕೆ ಶ್ರೀಕೃಷ್ಣ ರಹಸ್ಯ ಮನೆ ಹೇಳ್ಕೊಟ್ಟೆ. ಇವನ ಮನೆ ಬಾತ್ರೂಮ್ಗೆ ಅವನ ಮನೆ ಲೆಟ್ರಿನ್ ಅಟ್ಯಾಚು. ಇವನ ಮನೆ ಬಾತ್ರೂಮಲ್ಲಿ ವೀರಭದ್ರ ಸ್ವಾಮಿ ಯಾವುದೋ ದೇವಸ್ಥಾನದ ಗರುಡಗಂಬ, ಅದು ಪೂರ್ತಿಯಾಗಿ ಚೌಕ ಎಷ್ಟು ಇದೆ 10x20 10x20 ಹೀಗೆ 1000 ಕಂಬ ಮಂಟಪ. ಎಷ್ಟಾಯ್ತು? 1000 ಕಂಬ ಮಂಟಪ. ಒಂದು ಕಂಬಕ್ಕೆ ಇನ್ನೊಂದು ಕಂಬಕ್ಕೆ ಎಷ್ಟು? 10x20 10x20 ಡಿವೈಡ್ ಆಗಿದೆ. ಇವರು ಏನು ಮಾಡಿದ್ದಾರೆ ಇವತ್ತಿನ ದಿವಸ? ಯಾರಿಗೆ ನಿರ್ಗತಿಕರಾಗಿದ್ದಾರೋ, ಯಾರಿಗೆ ಆಶ್ರಯ ಇಲ್ವೋ ಸರ್ಕಾರದವ್ರು ನೆಟ್ಟಿಗೆ ಇವ್ರಿಗೊಂದು ಮನೆ ಕಟ್ಬಿಟ್ಟಿದ್ದಾರೆ. ಆ ಕಂಬಗಳಲ್ಲಿ ವೀರಭದ್ರ ಸ್ವಾಮಿ ಇವ್ರ ಮನೆ ಲೆಟ್ರಿನ್ ಒಳಗೆ ಹಿಂಗಿದ್ದಾನೆ, ಅವ್ರ ಮನೆ ಅಡಿಗೆ ಮನೆಯಲ್ಲಿ ಕಾಳಿಕಾದೇವಿ ಹಿಂಗೆ ಕೂತ್ಕೊಂಡಿದ್ದಾಳೆ. ಇವರಿಗೆ ಎಲ್ಲ ಎಂಥ ದೋಷಗಳು ಅಂದರೆ ಇವತ್ತೂ ಆ ವಂಶ ಬೆಳೆದೇ, ಹೆಣ್ಣು ಮಕ್ಕಳಿಗೆ ದೋಷಗಳು, ಹೆಣ್ಣುಮಕ್ಕಳು ಓಡೋಗಿದ್ದಾರೆ, ಎಷ್ಟೋ ಜನಕ್ಕೆ ಕಾಯಿಲೆಗಳು, ಎಷ್ಟೋ ಜನಕ್ಕೆ ನರದೌರ್ಬಲ್ಯಗಳು, ಸ್ಟ್ರೋಕ್ ಹೋಗಿ ಸತ್ತು ಹೋಗಿದ್ದಾರೆ, ಕೆಲವು ತಡ್ಕೊಳಕ್ಕಾಗದೆ ಕಣ್ಣುಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ತಲೆಗಳನ್ನ ಯಾವ ಕಾಲಕ್ಕೂ ಹುಚ್ಚುಮುಂಡೆ ಥರ ಆಗೋಗಿದ್ದಾರೆ. ನಿಜವಾಗೂ ಜೀವನ ಹೇಳ್ತೀನಿ ಕೇಳಿ, ಇದೆಲ್ಲ ಮಾಡೋದು ಕಾರಣ ಯಾರು ಗೊತ್ತಾ? ಸರ್ಕಾರದವರು. ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಶಿವಂ ವಾಸ್ತು ಅಂದರೆ ಒಂದು ಗ್ರಾಮದಲ್ಲಿ 500 ಜನಕ್ಕಿಂತ ಕಮ್ಮಿ ಇದ್ದ ಪಕ್ಷದಲ್ಲಿ ದಯವಿಟ್ಟು ಅಕ್ಕಪಕ್ಕ ನಿವೇಶನ ಇದ್ದರೆ ಪ್ರತಿಯೊಂದು ನೋಡ್ಕೋಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ನೋಡ್ಕೊಳ್ದಿದ್ದ ಪಕ್ಷದಲ್ಲಿ ನಿಮಗಾಗ್ತಕ್ಕಂಥ ಅನಾಹುತಗಳು ಯಾರೂ ಕಾರಣದವರಲ್ಲ. ಅದಕ್ಕೆ ನಿವೇಶನ ಎಲ್ಲಿ ಮಾಡ್ತೀವಿ, ಎಲ್ಲಿ ಪರ್ಮಿಷನ್ ಕೊಡ್ತೀವಿ, ನೆಟ್ ಕೊಟ್ಬಿಡೋದಲ್ಲ, ಅನುಭವಿಸೋದು ಪಾಪ ಜನಗಳು, ಬಡ ಮುಗ್ಧ ಜನಗಳು. ಅದಕ್ಕೆ ಪ್ರತಿಯೊಬ್ಬನೂ ಹಳ್ಳಿಯವನಾಗಲಿ ಪಟ್ಟಣದವನಾಗಲಿ ದಯವಿಟ್ಟು ಯಾವ ದೇವಸ್ಥಾನ ಯಾವುದ್ರ ಪಕ್ಕ ಇದೆ ಅದನ್ನೆಲ್ಲ ತಿಳ್ಕೊಳ್ಳದೆ ನೀವು ನಿವೇಶನ ಕಟ್ಟಿದ್ರೆ ಶಿವನೂ ಬಂದು ಕಾಪಾಡಲ್ಲ, ವಾಸ್ತು ಪುರುಷ ಮೊದಲೇ ಅಲ್ಲಿರಲ್ಲ, ನಿಮ್ಮ ಹಣೆ ಬರ ನಿಮ್ಮದೇ ಗಟ್ಟಿ. ಅದಕ್ಕೋಸ್ಕರ ಇದಕ್ಕೆಲ್ಲ ಸೇರ್ಪಡಿಸ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶವನ್ನು ಏನು ಮಾಡ್ಬೋದು ಅಂತ ದಿನನಿತ್ಯ ಕಾರ್ಯಕ್ರಮದಲ್ಲಿ ಹಳ್ಳಿ ಪಟ್ಟಣದ ಜೀವನದಲ್ಲಿ ವಾಸ್ತು ಪುರುಷ ನಿವೇಶನದಲ್ಲಿ ಶಿವಂ ವಾಸ್ತು ನಿಮ್ಮ ಮನೇದು ಮಾತ್ರ ಅಲ್ಲ, ಸುತ್ತಲೂ ನೀವು ಊರಿರತಕ್ಕಂಥ ಗ್ರಾಮ, ಆ ಊರಿರತಕ್ಕಂಥ ಊರಿನಲ್ಲಿ ನಿಮ್ಮ ವಂಶಸ್ಥರು ಇರತಕ್ಕಂಥ ಗ್ರಾಮಕ್ಕೆ ಏನಾದರೂ ಒಣಗ್ತಾ ಇದ್ದರೆ ಇಲ್ಲಿ ನೀವು ಪಟ್ಟಣದಲ್ಲಿ ಇದ್ದರೂ ಸಹ ಒಣಗ್ತೀರಾ ಅನ್ನೋದಕ್ಕೆ ಸತ್ಯರೂಪಕ್ಕೆ ಮತ್ತಷ್ಟು ವಿಚಾರ ಮಾತಾಡೋಣ. ಕಾಯ್ತಾರೆ.